ದಾವಣಗೆರೆಯವರೆಲ್ಲ ಬಂದು ಸ್ಟಾಪ್ ಮಾಡಿ ಇಲ್ಲೇ ಬಂದು ನಾಷ್ಟ ಮಾಡಿ ಹೋಗೋದ್ರಿ. ಸಿಟಿಗಳಾಗಂದ್ರ 40 ರೂಪಾಯಿ 50 ರೂಪಾಯಿ ಪ್ಲೇಟ್ ಹಿಂಗೆ ಕೊಡ್ತಾರಲ್ರಿ. ಇಲ್ಲಿ ಫಸ್ಟ್ ನಾವು ಅಂಗಡಿ ಇಟ್ಟ 2 ರೂಪಾಯಿ ಪ್ಲೇಟ್ ಅವಲಕ್ಕಿ, 2 ರೂಪಾಯಿ ಪ್ಲೇಟ್ ಮಂಡಕ್ಕಿ. ಅವಾಗ ರೈಸ್ ಏನು ಇದ್ದಿದ್ದಿಲ್ಲ ಸ. 3 ದಿವಸಕ್ಕೆ 20 kg ಮೆಣಸಿಕಾಯಿ ಹಾಕೋ ನೋಡಿ ಸ. ಹಾಲು ಮತ್ತು ಪಾಕಿಟ್ ಹಾಲು ಯಾವ ಉಪಯೋಗ ಇಲ್ರಿ. ನಾವೆಲ್ಲ ಎಮ್ಮೆ ಹಾಲು ಉಪಯೋಗಿಸ್ತೇವೆ. ರೇಷನ್ ಎಲ್ಲ ನಮ್ಮ ಮನೆಯವ್ರು ಒಳ್ಳೆ ಕ್ವಾಲಿಟಿದ ಹಾಕಿಸ್ತಾರೆ, ಯಾವ್ದು ಕಮ್ಮಿ ರೇಟಿನ ತರಂಗಿಲ್ಲ. ಸೋಮವಾರಗಳಿಗೆ ನಮ್ಗೆ ಸೇರಂಗ ಆಗಲ್ಲ ಸ. ದುಡಿಮೆ ಮಾಡೋರು ನೋಡಿದ್ರೆ ಇಷ್ಟ ರೀ. ನಮ್ಗೆ ಹೋಟ್ಲ ಶುರು ಮಾಡಕಂತ ಮಾಡಿದಿಲ್ಲ ಸ. ಬೇಕ್ರಿ ಮಾಡಿದ್ವಿ ಸ ಮೊದಲ 1 ವರ್ಷ. ಬೇಕ್ರಿ ಸರಿ ಹೋಗ್ಲಿಲ್ರಿ, ನಡಿಲಿಲ್ರಿ ಇಲ್ಲ ಹಳ್ಳಿ ವಾತಾವರಣದಾಗ. ಅಲ್ಲಿ 2 ವರ್ಷ ಮಾಡಿದೇವ್ರಿ ಬೇಕ್ರಿನ. 3ನೇ ವರ್ಷಕ್ಕೆ ಸಣ್ಣ ಟೀ ಅಂಗಡಿ ಅಂತ ಮಾಡ್ಕೊಂಡು ಚಲೋ ಮಾಡಿದೇವ್ರಿ. ಬೆಳಗ್ಗೆತ್ತು ರೈಸ್ ಮಾಡ್ತೇವೆ ಸ. ಮಂಡಕ್ಕಿ, ಅವಲಕ್ಕಿ, ಇಡ್ಲಿ, ದೋಸೆ, ಪೂರಿ ಇವೆಲ್ಲ ಮಾಡ್ತೇವೆ ಸ. ಮಧ್ಯಾಹ್ನ ಮಾತ್ರ ಮಂಡಕ್ಕಿ ಇರ್ತೈತೆ ಸ. ರೈಸ್ ಬಾತು, ಮೊಸರನ್ನ ಅದು ಮಾಡ್ತೇವೆ ಸ. ಒಂದು ಜಾಸ್ತಿ ತಿನ್ನೋದ ರೈಸ್ ಇಲ್ಲ ಅಂದ್ರೆ ವಾಪಸ್ ಹೋಗ್ತಾರ್ರಿ ಕಸ್ಟಮರ್. ದಿವಸ ರೈಸ್ ಇರಲೇಬೇಕ್ರಿ ಒಟ್ಟ. 3 ದಿವಸಕ್ಕೆ 20 kg ಮೆಣಸಿಕಾಯಿ ಹಾಕೋ ನೋಡಿ ಸ. ಬೋಂಡ ಮಾಡಕ ತಿಂಡಿಗೆ ಒಂದು 10 kg ತರ್ತೇವೆ ಸರ್. ಎಲ್ಲ ಕಡ್ಲಿಬೇಳೆ ಪ್ಯೂರ್ ತಗೊಂಡು ದಾವಣಗೆರೆಲ್ಲ ಕಡ್ಲಿಬೇಳೆ ಹಿಟ್ಟ ಮಾಡ್ಸ್ಕೊಂಡ್ ಬರ್ತೇವ್ರಿ. ರೆಡಿ ಹಿಟ್ಟು ಏನೇ ತರಂಗಿಲ್ರಿ ನಾವು. ದಾವಣಗೆರೆಯವರೆಲ್ಲ ಬಂದು ಸ್ಟಾಪ್ ಮಾಡಿ ಇಲ್ಲೇ ಬಂದು ನಾಷ್ಟ ಮಾಡಿ ಹೋಗೋದ್ರಿ. ದುಡ್ಡು ಕಮ್ಮಿ ಆಗ್ತೈತಲ್ರಿ. ಸಿಟಿಗಳಾಗಂದ್ರ 40 ರೂಪಾಯಿ 50 ರೂಪಾಯಿ ಪ್ಲೇಟ್ ಹಿಂಗ್ ಕೊಡ್ತಾರಲ್ರಿ. ಭಾಳ ಶ್ರಮ ಆಯ್ತು ಸ. ಮಕ್ಕಳು ಕಟ್ಕೊಂಡು ನಮ್ಮ ಮಗ ಬೆಳಗ್ಗೆ 4 ಗಂಟೆಗೆ ಎದ್ದು ಬರ್ತಾನೆ ನೋಡಿ ಸ. ದೊಡ್ಡ ಮಗ ಅದಾನಲ್ಲ ಅವನು 4 ಗಂಟೆಗೆ ಭಟ್ರನ್ನ ಕರ್ಕೊಂಡು ಎದ್ದು ಬರ್ತಾನ್ರಿ. ಭಾಳ ಶ್ರಮ ಪಡ್ತದೆ ಸ. ಅಂದ್ರೆ ಪುರ್ಸತ್ ಇರಂಗಿಲ್ಲ, ಆಗಲೇನೆ ಇರ್ತಾವ ಸುಮ್ ಕೆಲಸನ ಮಾಡ್ತಾನೆ ಇರ್ಬೇಕು. ಅಷ್ಟು ಶ್ರಮ ಐತ್ರಿ. ಒಟ್ಟ ಈ ದುಡಿಮೆ ಐತ್ರಿ ಇಲ್ಲ ನಂಗೆ ಸ. ಭಾಳ ಶ್ರಮ ಪಡ್ಬೇಕ್ರಿ. ನಮ್ಮ ರೇಷನ್ ಎಲ್ಲ ನಮ್ಮ ಮನೆಯವ್ರು ಒಳ್ಳೆ ಕ್ವಾಲಿಟಿದ ಹಾಕಿಸ್ತಾರೆ, ಯಾವ್ದು ಕಮ್ಮಿ ರೇಟಿನ ತರಂಗಿಲ್ರಿ. ಅಕ್ಕಿ ಆತು ಪ್ರತಿಯೊಂದು ಐಟಮ್ಸ್ಗಳು. ಟೀ ಪುಡಿ ನಾವು ಅಂಗಡಿ ಇಟ್ಟಾಗ್ಲಿಂತ್ರ ಯಾವ ಟೀ ಪುಡಿ 23 ವರ್ಷ ಆತ್ರಿ ಅಂಗಡಿ ಇಟ್ಟಾಗ್ಲಿಂತ್ರ ಯಾವ್ದನ್ನ ಬಳಸ್ತೇವೆ ಅದೇ ಟೀ ಪುಡಿನ ಯೂಸ್ ಮಾಡ್ತಾವ್ರಿ. ಇವಾಗ ನಾವು ಅಂಗಡಿ ಇಟ್ಟಾಗ 200 ರೂಪಾಯಿ ಐತ್ರಿ ಅದು 1 kg. ಇವತ್ತು 550 ರೂಪಾಯಿ 1 kg ಆಗೈತ್ರಿ. ಅದೇ ಟೀ ಪುಡಿನ ಉಪಯೋಗಿಸ್ತಾವ್ರಿ ನಾವು. ಹಾಲು ಮತ್ತು ಪಾಕಿಟ್ ಹಾಲು ಯಾವ ಉಪಯೋಗ ಇಲ್ರಿ. ನಾವೆಲ್ಲ ಎಮ್ಮೆ ಹಾಲು ಉಪಯೋಗಿಸ್ತೇವೆ. ದಿವಸ ಎಮ್ಮೆ ಹಾಲು ಒಂದು 20 ಲೀಟರ್ ಹಾಲು ತಗೊಂತಾನ್ರಿ. ಫಸ್ಟ್ ನಾವು ಅಂಗಡಿ ಇಟ್ಟ 2 ರೂಪಾಯಿ ಪ್ಲೇಟ್ ಅವಲಕ್ಕಿ, 2 ರೂಪಾಯಿ ಪ್ಲೇಟ್ ಮಂಡಕ್ಕಿ. ಅವಾಗ ರೈಸ್ ಏನು ಇದ್ದಿದ್ದಿಲ್ಲ ಸ. ಅವಲಕ್ಕಿ, ಮಂಡಕ್ಕಿ, ಮೆಣಸಿನ್ಕಾಯಿ 1 ರೂಪಾಯಿ, ಟೀ 1 ರೂಪಾಯಿ ಕೊಡ್ತಿದ್ವಿ ಸ. ನಾವು ಅಂಗಡಿ ಇಟ್ಟಾಗ 5 ರೂಪಾಯಿ 1 ರೂಪಾಯಿ ಟೀ, 1 ರೂಪಾಯಿ ಮೆಣಸಿನ್ಕಾಯಿ. 2 ರೂಪಾಯಿ ಕೊಡೋದು 20 ರೂಪಾಯಿ ಮಾಡಿದ್ರಿ. 25 30ಕ್ಕೆ ಲಾಸ್ಟ್ ನಿಂತೈತಿ ನೋಡ್ರಿ. ಇಲ್ಲಿ ಮಟನ್ 4:45 5ಕ್ಕೆ ತೆಗಿತಾರ ಸ. ತಿಂಡಿ 6 ಗಂಟೆಗೆ ರೆಡಿ ಆಗಿರ್ತೈತಿ. 4 ಗಂಟೆಲಿಂತ್ರ ಎಲ್ಲ ಸ್ನ್ಯಾಕ್ಸ್ ಇರ್ತೈತೆ ಸ. ಖಾರ ಮಂಡಕ್ಕಿ, ಅವಲಕ್ಕಿ, ಸೇವು, ಬಜ್ಜಿ, ಅಂಬಡಿ, ಮೆಣಸಿನ್ಕಾಯಿ ಇಂಥದ್ದು ಮಾಡ್ತಾವ್ರಿ. 4 ಗಂಟೆಲಿಂತ್ರ 7 ಗಂಟೆ ಮಟ. 7 ಗಂಟೆಗೆ ಕ್ಲೋಸ್ ರೀ ಅಂಗಡಿ. ಸೋಮವಾರಗಳಿಗೆ ನಮ್ಗೆ ಸೇರಂಗ ಆಗಲ್ಲ ಸ. ದುಡಿಮೆ ಮಾಡೋರು ನೋಡಿದ್ರೆ ಇಷ್ಟ ರೀ ನಮಗೆ. ಖುಷಿ ಐತ್ರಿ. ಏನಿಲ್ಲ ನಮ್ಗೆ ಒಟ್ಟ 1 ದಿವಸ ಅಂಗಡಿ ಕದ ಹಾಕಿದ್ರೆ ಮೈ ಕೈ ಎಲ್ಲ ಬ್ಯಾನೆ ಆಗಿ ಬರ್ತಾವ್ರಿ. ದುಡಿಮೆ ಒಟ್ಟು ಕದ ತೆಗೆದ್ರೆ ದುಡಿಮೆ ಖುಷಿ ನಮ್ಗೆ. ಅಡಿಕೆ ಸೀಸನ್ ಬಂದ್ರೆ ಇವಾಗ ನಾನು 45ರಿಂದ 50 kg ಸೇಲ್ ಮಾಡ್ತೀವಿ ಸರ್. ಒಂದು ಸೀಸನ್ನಲ್ಲಿ 30 kg ಮಾಡ್ತೀವಿ ಸರ್. ಇವಾಗ ಪ್ರೆಸೆಂಟ್ ರೇಟು ರೈಸ್ ಐಟಮ್ ಎಲ್ಲ ಬಂದುಬಿಟ್ಟು 35 ರೂಪಾಯಿ. ಇಡ್ಲಿ 3 ಸಿಂಗಲ್ ಇಡ್ಲಿಗೆ 30 ರೂಪಾಯಿ ಸರ್. ಅವಲಕ್ಕಿ, ಮಂಡಕ್ಕಿ ಎಲ್ಲ 35 ರೂಪಾಯಿ. ಹೆಸರು ಬಂದುಬಿಟ್ಟು ಗೋವಿಂದಪ್ಪ ಹೋಟೆಲ್ ಅಂತ ಸರ್. ಮೊದಲು ಸಣ್ಣದಾಗಿ ಬೇಕ್ರಿ ಹಾಕಿ ಓಪನ್ ಮಾಡಿದ್ರು ಅಪ್ಪಾಜಿಯವರು. ಟೀ ಕಾಫಿ ಎಲ್ಲ ಮಾಡ್ಕೊಂಬಿಟ್ಟು ಓಪನ್ ಮಾಡಿದ್ರು. ಹಂಗೆ ಸ್ವಲ್ಪ ತಿಂಡಿ ಮಾಡಿ ಇಟ್ಕೊಂಡ್ರು. ಅಲ್ಲಿದ್ದ ಹಂಗೆ ಸ್ಟಾರ್ಟ್ ಆಯ್ತು ಸರ್. ಹಂಗೆ ನಮ್ಮದು